ನಮಸ್ಕಾರ. ಇವತ್ತಿನ ವಿಷಯ ಮೈದಾ. ಮೈದಾ ಒಳ್ಳೆಯದಲ್ವಂತೆ, ಹೌದಾ? ಇತ್ತೀಚಿನ ದಿನಗಳಲ್ಲಿ ಅನೇಕ ಕಡೆ ನೀವು ಈ ಮಾತನ್ನ ಕೇಳಿರ್ತೀರ. ಮೈದಾನ ನಿಮ್ಮ ಡಯಟಿಂದ ಕಂಪ್ಲೀಟಾಗಿ ಕೈದು ಮಾಡಲಿಕ್ಕೆ ಟ್ರೈ ಮಾಡಿ ಅಂತ. ನೀವು ಆಹಾರ ತಜ್ಞರನ್ನ, ವೈದ್ಯರನ್ನ ಭೇಟಿ ಮಾಡಿದರೆ ಅವರು ಕೂಡ ಈ ಮಾತನ್ನ ಸ್ವಲ್ಪ ಒತ್ತಿ ಹೇಳಿರ್ತಾರೆ. ಈಗ ನಿಮ್ಮಲ್ಲಿ ಅನೇಕರು ಹೇಳ್ಬೋದು, ನಮ್ಮ ಮನೆಗೆ ನಾವು ಮೈದಾ ತರೋದೇ ಇಲ್ಲ ಅಂತ. ತಾಳಿ, ನೀವು ತಿನ್ನೋ ಈ ಪಿಜ್ಜಾ, ಬರ್ಗರ್, ಪಾಸ್ತಾ, ನೂಡಲ್ಸ್, ಕೇಕ್, ಬಿಸ್ಕೆಟ್, ಬನ್, ಬ್ರೆಡ್ ಇವೆಲ್ಲ ರೂಪದಿಂದ ಮೈದಾ ನಿಮ್ಮ ದೇಹನ ಸೇರ್ತಾ ಇರುತ್ತೆ. ಕಾರಣ ಇವೆಲ್ಲದನ್ನು ಮೈದಾದಿಂದನೇ ಮಾಡುವಂಥದ್ದು. ಇಷ್ಟೆಲ್ಲ ಕಡೆ ತನ್ನ ಪ್ರಾಬಲ್ಯನ ಸಾಧಿಸಿರೋ ಮೈದಾಕ್ಕೆ ಈಗೀಗ ಪ್ರಬಲ ವಿರೋಧ ವ್ಯಕ್ತ ಆಗ್ತಾ ಇದೆ. ಇದಕ್ಕೇನು ಕಾರಣ ಅಂತ ನಿಮ್ಗೀಗ ಪ್ರಶ್ನೆ ಮೂಡಿರ್ಬೋದು. ಅದಕ್ಕೆ ಉತ್ತರ ಕೊಡುವ ಪ್ರಯತ್ನ ನಾವೀಗ ಮಾಡ್ತೀವಿ. ಮೊದಲನೇದಾಗಿ, ಈ ಮೈದಾ ಯಾವ್ದ್ರಿಂದ ತಯಾರಿಸ್ತಾರೆ ಅಂತ ನೋಡೋಣ. ಕೆಲವರಿಗೆ ಇದ್ರ ಕುರಿತಂತೆಯೇ ಗೊಂದಲ ಇದೆ. ಅದಕ್ಕೆ ನಮ್ಮ ಉತ್ತರ, ಮೈದಾನ ಗೋಧಿಯಿಂದನೇ ತಯಾರಿಸ್ತಾರೆ. ಆದರೆ ಗೋಧಿ ಹಿಟ್ಟಿಗೂ ಮೈದಾ ಹಿಟ್ಟಿಗೂ ತುಂಬಾ ವ್ಯತ್ಯಾಸ ಇದೆ. ಕಾರಣ ಇವೆರಡನ್ನ ತಯಾರಿಸುವ ವಿಧಾನ ಬೇರೆ ಬೇರೆ ಆಗಿದೆ. ಈಗ ನಾವು ಒಂದು ಗೋಧಿ ಕಾಳನ್ನೇ ತಗೊಳ್ಳೋಣ. ಗೋಧಿ ಕಾಳಲ್ಲಿ ಒಟ್ಟು 3 ಭಾಗ ಇರುತ್ತೆ. ಒಂದು ಬ್ರ್ಯಾನ್, ಇನ್ನೊಂದು ಜರ್ಮ್, ಇನ್ನೊಂದು ಎಂಡೋಸ್ಪರ್ಮ್ ಅಂತ. ನೋಡು, ಇದೊಂದು ಗೋಧಿ ಕಾಳು ಅಂತಿದ್ರೆ ಇಲ್ಲಿ ಒಟ್ಟು 3 ಭಾಗ ಇದೆ. ಇದು ಬ್ರ್ಯಾನ್, ಇದು ಜರ್ಮ್, ಇದು ಎಂಡೋಸ್ಪರ್ಮ್. ಗೋಧಿ ಹಿಟ್ಟನ್ನು ತಯಾರಿಸುವಾಗ ಇಷ್ಟನ್ನು ಬಳಸಿ ಹಿಟ್ಟನ್ನು ತಯಾರಿಸ್ತಾರೆ. ಆದರೆ ಮೈದಾನ ತಯಾರಿಸುವಾಗ ಈ ಬ್ರ್ಯಾನ್ ಮತ್ತೆ ಜರ್ಮ್ ಪೋರ್ಷನ್ ತೆಗೆದು ಹಾಕ್ಬಿಡ್ತಾರೆ. ಕೇವಲ ಈ ಎಂಡೋಸ್ಪರ್ಮ್ನ ಮಾತ್ರ ಉಪಯೋಗಿಸ್ಕೊಂಡು ಹಿಟ್ಟನ್ನು ತಯಾರಿಸ್ತಾರೆ. ಸೊ ಮೈದಾ ಹಿಟ್ಟಂದ್ರೆ ಇನ್ನೇನೂ ಅಲ್ಲ, ಅದು ರಿಫೈನ್ಡ್ ಗೋಧಿ ಹಿಟ್ಟು. ಯಾವುದೇ ಆಹಾರ ಪದಾರ್ಥನ ಅತಿಯಾದ ರಿಫೈನಿಂಗ್ ಪ್ರೊಸೆಸ್ಗೆ ಒಳಪಡಿಸಿದ್ರೆ ಅದರಲ್ಲಿರುವ ನ್ಯೂಟ್ರಿಯೆಂಟ್, ಪೋಷಕಾಂಶಗಳು ನಾಶವಾಗಿ ಹೋಗುತ್ತೆ. ಮೈದಾ ಹಿಟ್ಟಿನ ವಿಷಯದಲ್ಲಿ ಆಗೋದು ಇದೇನೆ. ಗೋಧಿಯಲ್ಲಿರುವ ಆ ಬ್ರ್ಯಾನ್ ಮತ್ತು ಜರ್ಮ್ ಪೋರ್ಷನ್ನಲ್ಲಿ ಅಧಿಕ ಪ್ರಮಾಣದ ನ್ಯೂಟ್ರಿಯೆಂಟ್ಸ್, ಪೋಷಕಾಂಶಗಳು ಹಾಗೆ ನಾರಿನಂಶ ಇರುತ್ತೆ. ಆದರೆ ಎಂಡೋಸ್ಪರ್ಮ್ ಆ ಭಾಗದಲ್ಲಿ ಕೇವಲ ಸ್ಟಾರ್ಚ್ ಇರುತ್ತೆ. ತುಂಬ ಅಂದರೆ 5ರಿಂದ 10% ಅಷ್ಟು ಮಾತ್ರ ಪೋಷಕಾಂಶಗಳಿರುತ್ತೆ. ಈ ಎಂಡೋಸ್ಪರ್ಮ್ನೇ ಮೈದಾ ಬಳಕೆಯಲ್ಲಿ ಮೈದಾನ ತಯಾರಿಸಲಿಕ್ಕೆ ಬಳಸುವಂಥದ್ದು. ಹಿಂದೆಲ್ಲ ಈ ರೀತಿ ಹಿಟ್ಟನ್ನು ತಯಾರಿಸುವಾಗ ತುಂಬ ನ್ಯಾಚುರಲ್ ಮೆಥಡ್ನ ಫಾಲೋ ಮಾಡ್ತಿದ್ರು. ಆದರೆ ಈಗ ಹಿಟ್ಟು ತುಂಬ ನುಣುಪಾಗಿರಬೇಕು, ವೈಟ್ ಆಗಿರಬೇಕು, ಬಿಳಿ ಆಗಿರಬೇಕು ಅನ್ನುವ ಕಾರಣಕ್ಕೆ ಕೆಮಿಕಲ್ ಬ್ಲೀಚಿಂಗ್ ಅನ್ನೋ ಮೆಥಡ್ನ ಫಾಲೋ ಮಾಡ್ತಾರೆ. ಈ ಕೆಮಿಕಲ್ ಬ್ಲೀಚಿಂಗ್ನಿಂದಾಗಿ ಆಹಾರ ಪದಾರ್ಥದಲ್ಲಿ, ಕೊನೆಯಲ್ಲಿ ಉಳಿಯುವಂತಹ ಆಹಾರ ಪದಾರ್ಥದಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು ಟ್ರೇಸ್ ಅಮೌಂಟಲ್ಲಿ ಕೆಲವೊಂದು ಹಾನಿಕಾರಕ ಉಪ ಉತ್ಪನ್ನಗಳು, ಬೈ ಪ್ರಾಡಕ್ಟ್ಸ್ ಕಂಡು ಬಂದುಬಿಡ್ತವೆ. ಈ ಮೈದಾ ವಿಷಯದಲ್ಲಿ ಅಲಾಕ್ಸಿನ್ ಅನ್ನೋ ಒಂದು ಬೈ ಪ್ರಾಡಕ್ಟ್ ಉಳಿದ್ಬಿಡತ್ತೆ. ಇದು ತುಂಬ ಕಡಿಮೆ ಪ್ರಮಾಣದಲ್ಲಿ ಉಳಿದಿದ್ರೂ ಕೂಡ ಅದರಿಂದ ದೇಹಕ್ಕೆ ಯಾವ ಲಾಭನೂ ಇಲ್ಲ, ಇನ್ಫ್ಯಾಕ್ಟ್ ನಷ್ಟನೇ ಜಾಸ್ತಿ. ಇನ್ನೊಂದು, ಕೆಲವೊಂದು ದೇಶಗಳಲ್ಲಿ ಈ ಆಹಾರ ಪದಾರ್ಥಗಳನ್ನ ಬ್ಲೀಚ್ ಮಾಡುವಂತಹ ಮೆಥಡನ್ನು ಅವರು ಒಪ್ಪೋದಿಲ್ಲ. ಅಂತಹ ದೇಶಗಳಲ್ಲಿ ಬ್ಲೀಚಿಂಗ್ನ ಕಂಪ್ಲೀಟಾಗಿ ಬ್ಯಾನ್ ಮಾಡಿದ್ದಾರೆ. ಆದರೆ ನಮ್ಮ ದೇಶದಲ್ಲಿ ಅದಿನ್ನೂ ಚಾಲ್ತಿಯಲ್ಲಿ ಇದೆ. ಇಷ್ಟೆಲ್ಲ ರಿಫೈನಿಂಗ್ ಪ್ರೊಸೆಸ್ಗೆ ಒಳಗಾಗಿ ತಯಾರಿಸಲ್ಪಡುವಂತಹ ಮೈದಾದಿಂದ ಆರೋಗ್ಯಕ್ಕೆ ಏನು ಲಾಭ, ಏನು ನಷ್ಟ ಅಂತ ನಾವೀಗ ನೋಡೋಣ. ರಿಫೈನ್ ಆಗಿ ಬರುವಂತಹ ಮೈದಾದಲ್ಲಿ ಕೊನೆಯಲ್ಲಿ ಉಳಿಯೋದು ಕ್ಯಾಲರಿ ಮಾತ್ರ. ದಿನನಿತ್ಯ ಅತಿಯಾದ ಕ್ಯಾಲರಿಯ ಸೇವನೆ ಬೊಜ್ಜಿಗೆ ಹಾದಿ ಮಾಡಿಕೊಡುತ್ತೆ. ಇನ್ನೊಂದು, ಅತಿಯಾದ ಮೈದಾ ಮತ್ತು ಮೈದಾದಿಂದ ತಯಾರಿಸಲ್ಪಟ್ಟಂತಹ ಕೆಲವೊಂದು ಪ್ರೊಸೆಸ್ ಫುಡ್ಗಳ ಸೇವನೆ ಮಧುಮೇಹಕ್ಕೂ ಕೂಡ ತನ್ನ ಕೊಡುಗೆನ ಕೊಡುತ್ತೆ ಅಂತ ಅನೇಕ ವರದಿಗಳು ಸಾರಿ ಹೇಳ್ತಾ ಇದ್ದಾವೆ. ಇದಕ್ಕೆಲ್ಲ ಕಾರಣ ಮೈದಾದಲ್ಲಿ ನಾರಿನಂಶ ಇರೋದಿಲ್ಲ. ಹಾಗಾಗಿ ಅದು ರಕ್ತದಲ್ಲಿ ಸಕ್ಕರೆ ಪ್ರಮಾಣ ವೇಗವಾಗಿ ಹೆಚ್ಚಾಗುವ ಹಾಗೆ ಮಾಡಿಬಿಡುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಮೇಲೆ ಕೂಡ ತನ್ನ ಪರಿಣಾಮವನ್ನು ಬೀರುತ್ತೆ. ಅದು ಅಲ್ಲದೆ ಮೈದಾ ಯಾಕೆ ಇಷ್ಟೊಂದು ಪಾಪ್ಯುಲರ್ ಹೇಳಿ? ಅದರ ಟೇಸ್ಟಿಂದಾಗಿ. ಅಕ್ಕಿ ಹಿಟ್ಟಿಗೆ ಆಗಲಿ ಅಥವಾ ಗೋಧಿ ಹಿಟ್ಟಿಗೆ ಆಗಲಿ ಮೈದಾ ಥರ ಟೇಸ್ಟ್ ಇಲ್ಲ. ಅದರಲ್ಲೂ ಮೈದಾನ ಸಕ್ಕರೆ ಜೊತೆಗೆ ಬೆರೆಸಿದಾಗಂತೂ ಅದರ ಟೇಸ್ಟ್ ದುಪ್ಪಟ್ಟಾಗ್ಬಿಡುತ್ತೆ. ಸಕ್ಕರೆನಲ್ಲೂ ಕ್ಯಾಲರಿ, ಸಕ್ಕರೆ ಅಂದ್ರೇನೆ ಕ್ಯಾಲರಿ. ಇನ್ನು ಮೈದಾ ಕೂಡ ಅದೇ ಆಗೋಯ್ತು. ಇವೆರಡರ ಕಾಂಬಿನೇಷನ್ ದೇಹಕ್ಕೆ ಎಷ್ಟು ಮಟ್ಟಿಗೆ ಪ್ರಯೋಜನ ಆಗ್ಬೋದು ನೀವೇ ಯೋಚನೆ ಮಾಡಿ. ಇನ್ನೊಂದು, ಮೈದಾಕ್ಕಿರೋ ಗುಣ ಅಂದರೆ ಅದು ಅಂಟುವಂಥದ್ದು. ನಿಮ್ಮಲ್ಲೂ ಅನೇಕರು ಚಿಕ್ಕವರಿರುವಾಗ ಇದನ್ನು ಮಾಡಿರ್ತೀರ. ಅದೇನೆಂದರೆ, ನಿಮ್ಮ ಪುಸ್ತಕದಲ್ಲಿ ಯಾವುದಾದ್ರೂ ಒಂದು ಹಾಳೆ ಕಿತ್ತು ಹೋದಾಗ ಅದನ್ನು ಜೋಡಿಸಲಿಕ್ಕೆ ನಿಮ್ಮ ಬಳಿ ಗ್ಲೂ ಅಥವಾ ಅಂಟಿಲ್ಲ ಅಂದಾಗ ನೀವೇ ಈ ಮೈದಾ ಹಿಟ್ಟು ಮತ್ತು ನೀರನ್ನು ಕಲಸಿ ನಂತರ ಅದನ್ನು ಒಂದು ಸ್ವಲ್ಪ ಬಿಸಿ ಮಾಡಿ ಒಂದು ಗಮ್ಮನ ಅಂಟನ್ನು ನೀವೇ ತಯಾರಿಸಿರ್ತೀರ.
ತಯಾರಿಸಿ ಅದನ್ನು ಹಾಳೆಗಳಿಗೆ ಹಚ್ಚಿರ್ತೀರ ಅಲ್ವಾ? ಈ ಮೈದಾದ ಈ ಅಂಟು ಗುಣನೇ ನಮ್ಮ ಕರುಳಿಗೆ ಮತ್ತೆ ನಮ್ಮ ಹೊಟ್ಟೆಗೆ ಆಗಿ ಬರೋದಿಲ್ಲ. ಮೈದಾದಿಂದ ತಯಾರಿಸಲ್ಪಟ್ಟ ಆಹಾರವನ್ನು ಸೇವನೆ ಮಾಡಿದಾಗ ಜೀರ್ಣಕ್ರಿಯೆಗೆ ತೊಂದರೆ ಆಗುತ್ತೆ. ಅದು ಅಲ್ಲದೆ ಕೆಲವೊಂದು ಆಹಾರದಲ್ಲಿರುವಂತಹ ಉಪಯುಕ್ತ ಪೋಷಕಾಂಶಗಳನ್ನ ಹೀರ್ಕೊಳ್ದೇ ಇರೋ ಹಾಗೆ ಮಾಡುತ್ತೆ, ದೇಹ ಹೀರ್ಕೊಳ್ದೇ ಇರೋ ಹಾಗೆ ಅದು ಮಾಡಿಬಿಡುತ್ತೆ. ಇಷ್ಟೆಲ್ಲ ಅಂಶಗಳನ್ನ ತಿಳಿಸಿದ ಮೇಲೆ ನಾವು ಕೊನೆಯದಾಗಿ ಹೇಳಲಿಕ್ಕೆ ಬಯಸೋದು ಇಷ್ಟೇ: ಅಪರೂಪಕ್ಕೆ ಮೈದಾ ಸೇವನೆಯಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ. ಆದರೆ ದಿನನಿತ್ಯ, ಅದರಲ್ಲೂ ವಾರದಲ್ಲಿ 3 ರಿಂದ 4 ಬಾರಿ ಮೈದಾ ಸೇವನೆ ಖಂಡಿತವಾಗಿ ಒಳ್ಳೆಯದಲ್ಲ. ಹಾಗೂ ಅನಿವಾರ್ಯ ಸಂದರ್ಭದಲ್ಲಿ ನಿಮಗೆ ಒಂದೊಂದು ಸಲ ಮೈದಾದಿಂದ ತಯಾರಿಸಿದ ಆಹಾರವನ್ನು ತಿನ್ನಲೇಬೇಕಾಗಿ ಬಂದಾಗ ಅದ್ರ ಜೊತೆ ಸ್ವಲ್ಪ ನಾರಿರುವಂತಹ ಆಹಾರವನ್ನು ಸೇವನೆ ಮಾಡಿ. ಉದಾಹರಣೆಗೆ ಸೊಪ್ಪು, ತರಕಾರಿ, ಹಣ್ಣು ಇಂಥವುಗಳು. ಇನ್ನೊಂದು, ಮೈದಾ ಹಿಟ್ಟನ್ನು ಬಳಸದೆ ಬೇರೆ ಹಿಟ್ಟಿನಿಂದಲೂ ಕೂಡ ಅನೇಕ ರುಚಿಯಾದ ಪದಾರ್ಥಗಳನ್ನ ತಯಾರಿಸಲಿಕ್ಕೆ ಸಾಧ್ಯ. ಆ ಕಡೆ ಕೂಡ ಸ್ವಲ್ಪ ಗಮನ ಕೊಡಿ. ಕೇವಲ ಟೇಸ್ಟಿಗಷ್ಟೇ ಅಲ್ಲ, ನ್ಯೂಟ್ರಿಷನ್ಗೂ ಬೆಲೆ ಕೊಡಬೇಕು. ನೀವು ಆಹಾರ ಸಾಮಗ್ರಿಗಳನ್ನು ಪರ್ಚೇಸ್ ಮಾಡಲಿಕ್ಕೆ ಅಂಗಡಿಗೆ ಹೋದಾಗ ಅಲ್ಲಿ ಆಹಾರ ಸಾಮಗ್ರಿಗಳ ಪ್ಯಾಕೆಟ್ನ ಮೇಲಿರುವಂತಹ ನ್ಯೂಟ್ರಿಷನ್ ಲೇಬಲ್ನ, ಅಲ್ಲಿ ಹಿಂದಿರುತ್ತೆ, ಆ ನ್ಯೂಟ್ರಿಷನ್ ಲೇಬಲ್ನ ಮತ್ತು ಇಂಗ್ರೀಡಿಯೆಂಟ್ ಲಿಸ್ಟ್ನ ಒಂದ್ಸಲ ಓದಿ. ಅಲ್ಲೆಲ್ಲಾದರೂ ರಿಫೈನ್ಡ್ ವೀಟ್ ಫ್ಲಾರ್ ಅಂತ ಬರೆದಿದ್ರೆ ಅಲ್ಲಿ ಮೈದಾದ ಬಳಕೆ ಆಗಿದೆ ಅಂತಲೇ ಅರ್ಥ. ಧನ್ಯವಾದಗಳು.